ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಸರ್, ಈ ದಿನೇ ದಿನೇ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆದರೂ ಈ ಥರ ಎಲ್ಲ ಆಧುನಿಕ ಬಂದರು, ಈ ಆನೆ ಮಾನವ ಸಂಘರ್ಷನ ಯಾಕೆ ಸರ್ ನಮಗೆ ತಡೆಯೋಕ್ಕಾಗುತ್ತೆ? ಎಲ್ಲಿ ತೊಂದರೆ ಆಗ್ತಾಯಿದೆ? ಮೊಟ್ಟ ಮೊದಲಿಗೆ ನಾವು ತಿತಿಮತಿ ಭಾಗ, ಅದು ದಕ್ಷಿಣ ಭಾರತಕ್ಕೆ ಆನೆಗಳು ಬರುವಂಥ ಮಾರ್ಗ. ಸರ್, ಈಗ ಆನೆ ತೊಡಗಕ್ಕೆ ಬರ್ತಾರೆ, ಕೆಲವು ಆಫೀಸರ್ ಬರ್ತಾರೆ, ರಾತ್ರಿ ಬರ್ತಾರೆ, ಬೆಳಗಿನ ಜಾವ ಬರ್ತಾರೆ, ಒಂದು ಚೆಕ್ ಕೊಡ್ತಾರೆ, ಅದು 15 ಇರ್ಬೋದು, 20 ಇರ್ಬೋದು, ಅಷ್ಟೇನಾ ಸರ್? ಅದಕ್ಕೆ ವ್ಯಾಲ್ಯೂ ನಮ್ಮ ಒಂದು ಜೀವಕ್ಕೆ? ರೈತನು ಸತ್ತಾಗ ಸರ್ಕಾರದಲ್ಲಿ ಅವರಿಗೊಂದು ಉದ್ಯೋಗ ಕೊಡಬೇಕು, 1 ಕೋಟಿ ರೂಪಾಯಿ ನಿಗದಿ ಮಾಡಬೇಕು. ಈಗ ಅರಣ್ಯ ಇಲಾಖೆಯಲ್ಲಿ ಪ್ರಮುಖವಾಗಿ ಒಂದು RRT ತಂಡನ ಕಟ್ಟಿದ್ದಾರೆ. ಏನು ಆನೆಗಳು ಬರ್ತದೆ ತಕ್ಷಣ ಸ್ಪಂದಿಸಬೇಕು, ಅಲ್ಲಿ ಅವಾಯ್ಡ್ ಮಾಡಬೇಕು, ಅದು ಸರಿಯಾಗಿ ನಿಭಾಯಿಸ್ತಾ ಇದೆ ಅಂತ ನಿಮಗೆ ಅನಿಸ್ತದೆ? ಎಲ್ಲ ಕಡೆಯಲ್ಲಿ ಆನೆ ಬರ್ತಾರೆ, ಯಾವ ಕಡೆ ಹೋಗೋದು ಅಂತ ಹೇಳುವಂಥದ್ದು ಒಂದು. ಈ ಒಂದು ಆನೆ ದಾಳಿ ಸಂದರ್ಭ CCF ಅಥವಾ ACF ಮೇಲೇ ಒಂದು ಪೊಲೀಸ್ ಕೇಸ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶನೇ ಆಗ್ತದೆ. ಇದು ಮರಣಪಟ್ಟಿದ್ದು ಸುಮಾರು ಜನ ಹೇಳ್ತಾರೆ IG ಅವರ ಪತ್ನಿ ಸಂಧ್ಯಾ ಅವರು ಮರಣಪಟ್ಟಿದ್ದಕ್ಕೆ ಕರ್ತವ್ಯ ಲೋಪವಾಗಿದ್ದಾರೆ. ಅವರು CCF ಮೇಲೆ ACF ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡಿಬಿಟ್ಟು ಅವ್ರನ್ನ ಕೋರ್ಟಿಗೆ ತಗೊಂಡು ಬಂದು ಅವ್ರ ಮೇಲೆ ವಿರುದ್ಧ ಕೇಸ್ ಹಾಕಬೇಕು. ನಮಸ್ಕಾರ ವೀಕ್ಷಕರೇ, ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಚಪ್ಪುಡಿರ ಕಾರ್ಯಪ್ಪನವರಿದ್ದಾರೆ. ಒಂದು ಬೆಳೆಗಾರರಾಗಿ ಇವತ್ತು ಈ ಒಂದು ವಿಶೇಷ ಸಂದರ್ಶನದಲ್ಲಿ ಒಂದು ಹಲವಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ. ಸರ್ ನಮಸ್ಕಾರ ಸರ್. ಇತ್ತೀಚೆಗೆ ಅಮಾಯಕ ಜೀವಗಳು ಈ ಒಂದು ಆನೆ ಮಾನವ ಸಂಘರ್ಷಕ್ಕೆ ಬಲಿಯಾಗ್ತಾ ಇದ್ದಾವೆ. ಇದಕ್ಕೆ ರೊಚ್ಚಿಗೆದಂಥ ರೈತರು, ಗ್ರಾಮಸ್ಥರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟನ ಮಾಡಿದ್ರಿ, ರಸ್ತೆ ತಡ ಮಾಡಿದ್ರಿ, ಅಧಿಕಾರಿಗಳಿಗೆ ಘೆರಾವ್ ಮಾಡಿದ್ರಿ. ಸರ್, ಆವತ್ತಿನ ಕಾರ್ಯಕ್ರಮ ಯಾವ ರೀತಿ ಆಯಿತು ಅಂತೇಳಿ ಸರ್? ನಮಗೆ ಸಂಜೆ ವೇಳೆಗೆ ನಮಗೆ ಮೃತಪಟ್ಟ ಒಂದು ಮೆಸೇಜ್ ಬಂದ ತಕ್ಷಣವೇ ನಾವು ರೈತ ಸಂಘ ಸಂಘಟನೆಗಳು, ಬೆಳೆಗಾರರು, ಊರಿನವರೆಲ್ಲ ಸೇರಿ ಬಂದ್ಗೆ ಕರೆ ಕೊಟ್ಟು ಆವತ್ತಿನ ದಿನ ಬೆಳಿಗ್ಗೆ ಒಂದು 10-11 ಗಂಟೆಗೆ ನಾವು ಕರೆ ಕೊಟ್ಟು ಹೆದ್ದಾರಿ ತಡೆಯೋದ್ರ ಮೂಲಕ, ಸುಮಾರು ವರ್ಷದಿಂದ ಹೆದ್ದಾರಿ ತಡೆಯಬೇಕು ಅಂತ ಹೇಳುವಂಥ ಒಂದು ನಿರ್ಧಾರ ಆನೆ ಮಾನವ ಸಂಘರ್ಷದಿಂದ ವಿಪರೀತ ಆಗಿದೆ ಅಂತ ಹೇಳೋದ್ರಲ್ಲಿ ನಾವು ದಿಢೀರಂತಲೇ ಬಂದು ಕರೆ ಕೊಟ್ಟು, ಒಂದು ದಿನ ಮೊದಲು ಪ್ರಚಾರ ಕೊಟ್ಟಿದ್ದೀವಿ. ಹಾಗೆ ಬಂದು ಕರೆ ಕೊಟ್ಟು ಕೆಳಗಡೆ ನಾವು ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಗೂ ರಸ್ತೆ ತಡೆ ಎರಡನ್ನೂ 11 ಗಂಟೆ ವೇಳೆಗೆ ನಾವು ಭಾಳಷ್ಟು ಜನರು ಸೇರಿದರು. ವಿವಿಧ ಸಂಘಟನೆಗಳು ಭಾಗಿಯಾಗಿದ್ದರು. ಅದರಲ್ಲಿ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿ ಭಾಳ ಯಶಸ್ವಿಪೂರ್ಣವಾಗ ಬಂದು ಕಾರ್ಯಕ್ರಮ ನಡೆಯಿತು. ಸರ್, ಅವತ್ತು ಮುಂಜಾನೆಯಿಂದ ಸಂಜೆವರೆಗೆ ಸರ್ ನಿಮ್ಮ ಹೆದ್ದಾರಿ ತಡೆ ಆಯಿತು. ಇದು ಮೇಲ್ನೋಟಕ್ಕೆ ಸಾರ್ವಜನಿಕರಿಗೆ ತೊಂದರೆ ಅನಿಸಿಲ್ವ ಸರ್ ತಮಗೆ? ಇಲ್ಲ, ಸಾರ್ವಜನಿಕರಿಗೆ ತೊಂದರೆ ಅಂತ ಹೇಳುವಾಗ ಇದು ಕೊಡಗು ಬಂದ್ ಆಗಲಿಲ್ಲ. ಕೊಡಗು ಬಂದ್ ಆಗಿದ್ದರೆ ಬಹುಶಃ ಎಲ್ಲ ರೂಟ್ಗಳು ಬ್ಲಾಕ್ ಆಗ್ತಿತ್ತು. ಈಗ ಮೈಸೂರಿಗೆ ಹೋಗೋರು ಬರೋರೆಲ್ಲ ಸಿದ್ದಾಪುರ ಮಾರ್ಗವಾಗಿ, ಹುಣಸೂರು ಮಾರ್ಗವಾಗಿ, ಆನೆಚೌಕರು ಮಾರ್ಗವಾಗಿ ಹೋಗ್ತಾ ಇತ್ತು. ಅದಲ್ಲದೆ ಈ ಕಡೆ ನಾವು ನೋಡುವಾಗ ಆ್ಯಂಬ್ಯುಲೆನ್ಸು, ಶಾಲೆಗೆ ಹೋಗುವ ಮಕ್ಕಳುಗಳು, ಅರ್ಜೆಂಟ್ ಇರೋರು, ಆಸ್ಪತ್ರೆಗೆ ಹೋಗೋರು ಅಂಥವ್ರನ್ನೆಲ್ಲ ಬಿಟ್ಕೊಡೋಕ್ಕೆ ಅಧಿಕಾರ ಆಯಿತು. ಕೆಳಗಡೆ ಆಗಿದ್ದರಿಂದ ಇದು ಕೊಡಗು ಬಂದು ಅಲ್ಲ, ಅದು ಹೆದ್ದಾರಿ ತಡೆನ ಒಂದು ಬೆಳೆಗಾರರ ಆಕ್ರೋಶ, ರೈತ ಸಂಘದ ಒಂದು ಕರೆಗೆ ಹೋಗ್ಕೊಟ್ಟು ಆದಷ್ಟು ಜನರು ನಾವು ಬಂದು ಸೇರಿದ. ಸರ್, ದಿಢೀರ್ ಅಂತೇಳಿ ಒಂದು ಪ್ರತಿಭಟನೆಯನ್ನು ಕೈಗೊಂಡ್ರಿ. ಭಾರಿ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ನಿಮಗೆ ಬಂತು. ಅವತ್ತು ನಿಮಗೆ ಈ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಹೆಂಗಿತ್ತು ಸರ್? ಒಂದು ಹೋರಾಟ ಆದಮೇಲೆ ಒಂದಷ್ಟು ಖರ್ಚು ವೆಚ್ಚಗಳು ಬರ್ತದೆ, ಊಟ ಬೇಕಾಗುತ್ತೆ, ಶಾಮಿಯಾನ ಬೇಕಾಗುತ್ತೆ, ಚೇರ್ಸ್ ಬೇಕಾಗುತ್ತೆ. ಹೌದು, ಭಾಳಷ್ಟು ಜನ ನಮಗೆ ಸಹಾಯ ಹಸ್ತ ನೀಡಿದ್ದಾರೆ. ಸುಮಾರು ಊರಿನವರು ಹಾಗೂ ಸುಮಾರು ಸಂಘಟನೆಗಳು, ಇಲ್ಲಿಂದ ನಮಗೆ ಕಾರ್ಮಿಕ ಮುಖಂಡರು, ಭರತ್ನವರು ಹಾಗೂ ಚೇಂಬರ್ ಆಫ್ ಕಾಮರ್ಸ್ ಗೋಣಿಕಪ್ಪ ಹಾಗೂ ಸುತ್ತಮುತ್ತ ಯುವಕ ಸಂಘಟನೆ ಹಾಗೂ ಭಾಳಷ್ಟು ಮುಖ್ಯ ಜನರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಸುಮಾರು ಜನರು ಅವರ ಕೈಲಾದ ಸಹಾಯವನ್ನು ಮಾಡಿ ಕೂಡ ಭಾಳಷ್ಟು ಮಧ್ಯಾಹ್ನದ ಊಟೋಪಚಾರ, ಹಸಿವಾದಾಗ ನೇಂದ್ರ ಬಾಳೆಯನ್ನು ಕೊಟ್ಟು ನಾವು ಸಿಹಿ ಮಾಡೋದು, ಕುಡಿಯುವ ನೀರಿನ ವ್ಯವಸ್ಥೆ, ಎಲ್ಲರಿಗೂ ಬಂದು ಹೋಗೋರಿಗೆ ನಾವು ಊಟ ಉಪಚಾರಗಳನ್ನು ಮಾಡಿಕೊಂಡು ಭಾಳಷ್ಟು ಜನ ಸಹಕಾರ ಕೊಟ್ಟರು. ಆದರೆ ನಮ್ಮ ಮಟ್ಟಿಗೆ ಸುತ್ತಮುತ್ತಲಿನ ಊರಿನವರು, ದೇವರಪುರ ಇರ್ಬೋದು, ಕಮಟೆ, ಮಾಯಮುಡಿ, ಕೋಣನಕಟ್ಟೆ, ಕಳ್ತೋಡು, ಈ ಸುತ್ತಮುತ್ತಲಿನ ಜನರು, ಭಾಳಷ್ಟು ರೈತರು, ಸುಮಾರು ಜನರು ಬರಲಿಲ್ಲ ಹಾಗೂ ನಮ್ಮ ಕರೆಗೆ ಹೋಗ್ಕೊಟ್ಟು ಬಂದಿದ್ದಾರೆ. ಎಲ್ಲರೂ ಬಂದಾಗ ಮಾತ್ರ ಈ ಹೋರಾಟವು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸರ್, ಈಗ ವಿಷಯಕ್ಕೆ ಬರೋದಾದರೆ ಸರ್, ತಾವು ಸುಮಾರು 2 ದಶಕಗಳಿಂದ, ಸುಮಾರು 20-25 ವರ್ಷದಿಂದ ಈ ಆನೆ ಮಾನವ ಸಂಘರ್ಷನ ವಿಶೇಷವಾಗಿ ನೊಕ್ಕೆ ಗ್ರಾಮದಲ್ಲೆಲ್ಲ ನೋಡ್ತಾ ಇದ್ರಿ. ಏನು ಬ್ಯಾರಿಕೇಡ್ ಆಗ್ಬೋದು, ಇನ್ನೊಂದಾಗ್ಬೋದು, ಸೋಲಾರ್ ಫೆನ್ಸು, ಕಂದಕ ಎಲ್ಲ. ಸರ್, ಈ ದಿನೇ ದಿನೇ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆದರೂ, ಈ ಥರ ಎಲ್ಲ ಆಧುನಿಕ ಬಂದರು, ಈ ಆನೆ ಮಾನವ ಸಂಘರ್ಷನ ಯಾಕೆ ಸರ್ ನಮಗೆ ತಡೆಯೋಕ್ಕಾಗುತ್ತೆ? ಎಲ್ಲಿ ತೊಂದರೆ ಆಗ್ತಾಯಿದೆ? ಈಗ ನಿಜವಾಗಿ ನಾವು ಒಂದು 2 ದಶಕಗಳ ಕಳೆದೋಯ್ತು.
ಮೊಟ್ಟ ಮೊದಲಿಗೆ ನಾವು ತಿತಿಮತಿ ಭಾಗ, ಅದು ದಕ್ಷಿಣ ಭಾರತಕ್ಕೆ ಆನೆಗಳು ಬರುವಂಥ ಮಾರ್ಗ. ಅದರಲ್ಲಿ ತಿತಿಮತಿಯಿಂದ ಹಿಡಿದು ನಾವು ನೋಡಬೇಕಾದ್ರೆ ಕುಂಜಿರಾಮನ ಕಟ್ಟೆ ಹಾಗೂ ಜಂಗಲಾಡಿ, ಅಲ್ಲಿಂದ ಆಯ್ರಸುಳಿ, ಬಂಬುಕಾಡುವರೆಗೆ, ಬಂಬುಕಾಡಿಂದ ಮರಪಾಲದವರೆಗೆ ಇರುವ ಒಂದು ರೈಲ್ವೆ ಬ್ಯಾರಿಕೇಡನ್ನು 2.8 ಕಿಲೋಮೀಟ್ರು ಭಾಳಷ್ಟು 10-15 ವರ್ಷದಿಂದ ಅದು ಕಳಪೆ ಕಾಮಗಾರಿ ಅಂತೇಳಿ ಸಾಬೀತಾಗಿದೆ. ಆಗಿನ ACF ವನ್ಯಜೀವಿದು ಪ್ರಸನ್ನಕುಮಾರ್ ಇದ್ದರು, ಅದನ್ನು ಕಳಪೆ ಕಾಮಗಾರಿ ಅಂತ ರೈತ ಸಂಘ ಅಂದೇ ಹೇಳಿ ಅದನ್ನು ನಿಲ್ಲಿಸಿದರು. ಆದರೆ ಅದೆಲ್ಲ ಈಗ ತುಕ್ಕಿಡಿದಿದೆ. ಆ ಭಾಗದಲ್ಲಿ ಸರಿಯಾದ ಕೆಲಸ ಆಗಲಿಲ್ಲ. ಹಾಗೂ ಆಯ್ರಸುಳಿ ಅಂತ ಹೇಳೋ ಜಾಗ, ಜಂಗಲಾಡಿಯಿಂದ ಮರಪಾಲವರೆಗೆ ಇರುವಂಥ ಒಂದು ಜಾಗದಲ್ಲಿ ಕೇಂದ್ರ ಸರ್ಕಾರದಿಂದ ರೈಲ್ವೆ ಕಂಬಿಗಳು ಬಂದು ಅಳವಡಿಸಲು ಮಾಡಿದರು. ಆದರೆ ಕಾರಣಾಂತರದಿಂದ ರಾಜಕೀಯ ಪ್ರೇರಿತವಾಗಿ ಅಲ್ಲಿನ ರೈಲ್ವೆ ಕಂಬಿಗಳು ಸ್ಥಳಾಂತರಗೊಂಡವು. ಅದು ಸ್ವಲ್ಪ ಪ್ರತಿಭಟನೆ ನಡೆಯಿತು. ಅದು ಬಹುಶಃ ಈಗಲೂ ಕೂಡ ಆ ಸ್ಥಳ ಪರ್ಟಿಕ್ಯುಲರ್ ಆಗಿ ಅದು ಆಯ್ರಸುಳಿಯಿಂದ ಮರಪಾಲದವರೆಗೆ 1,000 ಮೀಟರ್ ಅಂತ ಹೇಳ್ಬೋದು ನಾವು ಅಷ್ಟೇ. ಅದನ್ನು ಬಂದ್ ಮಾಡಿದಾಗ ಬಹುತೇಕ ದಕ್ಷಿಣ ಭಾರತದಿಂದ ಒಳನುಸುಳುವಂಥ ಆನೆಗಳು ಬಹುಶಃ ಈ ಭಾಗದಲ್ಲಿ ಕಮ್ಮಿ ಆಗಲಿಕ್ಕೆ ಅವಕಾಶಗಳಿದೆ. ಅದನ್ನು 2 ದಶಕಗಳಿಂದ ನಾವು ಹೇಳ್ತಾನೆ ಇದ್ದೀವಿ. ಅದಕ್ಕೆ ನಿರ್ಲಕ್ಷ್ಯ ತೋರಿದ್ದು ಇದೊಂದು ಭಾಳ, ಈಗಿನ ಒಂದು ಸಂಧ್ಯಾ ಮರಣಪಟ್ಟಿದ್ದು, ಅದಕ್ಕೆ ಮೊದಲು ಪ್ರಗತಿಪರ ರೈತ ಸನ್ನಿ ಮರಣಪಟ್ಟಿದ್ದು ಎಲ್ಲವೂ ಇದೇ ಮೂಲ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಆನೆ ತುಳಿತಕ್ಕೆ ಬರ್ತಾರೆ, ಕೆಲವು ಆಫೀಸರ್ ಬರ್ತಾರೆ, ರಾತ್ರಿ ಬರ್ತಾರೆ, ಬೆಳಗಿನ ಜಾವ ಬರ್ತಾರೆ, ಒಂದು ಚೆಕ್ ಕೊಡ್ತಾರೆ, ಅದು 15 ಇರ್ಬೋದು, 20 ಇರ್ಬೋದು, ಅಷ್ಟೇನಾ ಸರ್? ಅದಕ್ಕೆ ವ್ಯಾಲ್ಯೂ ನಮ್ಮ ಒಂದು ಜೀವಕ್ಕೆ? ಅದೇ ನಾವು ಈಗ ಏನಂದರೆ, ಈಗ ಬೇರೆ ಅಧಿಕಾರಿಗಳು ನೋಡಿದಾಗ ಈಗ ಅರಣ್ಯ ಇಲಾಖೆಗಳು ಸತ್ತರೆ ಏನು, ಹಾಗೆ ರೈತನು ಸತ್ತಾಗ ಸರ್ಕಾರದಲ್ಲಿ ಅವರಿಗೊಂದು ಉದ್ಯೋಗ ಕೊಡಬೇಕು. 1 ಕೋಟಿ ರೂಪಾಯಿ ನಿಗದಿ ಮಾಡಬೇಕು. 1 ಕೋಟಿ ಕೊಟ್ಟು ಸರ್ಕಾರದಲ್ಲಿ ಯಾರು ಸಾಯ್ತಾರೆ ಸತ್ತವರ ಒಂದು ಕೆಲಸ ಕೊಟ್ಟಾಗ ಅದು ಬಹುಶಃ ಒಂದು ಪರಿಣಾಮಕಾರವಾಗಿ ಅವರು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಕೆಲಸ ಮಾಡುವಂಥದ್ದು ಆಗುತ್ತೆ. ಈ ಕೇವಲ 15 ಲಕ್ಷ 20 ಲಕ್ಷ ಕೊಟ್ಟು ಒಂದು ಜೀವಕ್ಕೆ ಬೆಲೆ ಕಟ್ಟೋದು ಅಥವಾ ಕಾರ್ಮಿಕನಿಗೆ ಕೊಡೋದು ಅದು ಭಾಳಷ್ಟು ಕಮ್ಮಿ ಮೊತ್ತ ಆಗುತ್ತೆ. ಅದರಿಂದ ಈ ಥರ ಸಹಜಗಳು ಈ ವರ್ಷಕ್ಕೆ ಸುಮಾರು ಈಗಲೇ ಒಂದು 20-25 ಸಾವುಗಳು ಇದೇ ರೀತಿ ಆಗ್ತಾ ಬಂದಿದೆ. ಸರ್, ಈಗ ಅರಣ್ಯ ಇಲಾಖೆಯಲ್ಲಿ ಪ್ರಮುಖವಾಗಿ ಒಂದು RRT ತಂಡನ ಕಟ್ಟಿದ್ದಾರೆ. ಏನು ಆನೆಗಳು ಬರ್ತದೆ ತಕ್ಷಣ ಸ್ಪಂದಿಸಬೇಕು, ಅಲ್ಲಿ ಅವಾಯ್ಡ್ ಮಾಡಬೇಕು ಅಂತ, ಅದು ಸರಿಯಾಗಿ ನಿಭಾಯಿಸ್ತಾ ಇದೆ ಅಂತ ನಿಮಗೆ ಅನಿಸ್ತದೆ? ಈಗ RRT ತಂಡದಲ್ಲಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಅವರಿಗೆ ಪ್ರಾಪರ್ ಕಿಟ್ಗಳು, ಅವರಿಗೆ ಸಾಮಗ್ರಿಗಳು, ಅವರು ಈಗ ಒಂದು ಮೆಸೇಜ್ ಬಂದಾಗ ಹೋಗಿ ಅವ್ರನ್ನ ಕಾಣಲಿಕ್ಕೆ ಇರುವಂಥ ಮೆಸೇಜ್ಗಳು, ಅವರಿಗೆ ರೈನ್ ಕೋಟ್ಗಳು, ಶೂಗಳು ಹಾಗೂ ಸಿಡಿಮದ್ದು ಬುಲೆಟ್ಸ್ ಅಂತ ಏನಿದೆ ಅದೆಲ್ಲ ಭಾಳಷ್ಟು ಕಮ್ಮಿ ಇದೆ. ಅವರಿಗೆ ಅದು ಸಾಲದು. ಅವರಿಗೆ ಫಾರೆಸ್ಟ್ ಒಳಗಡೆ ಆನೆ ದೊಡ್ಡಿಸ್ಲಿಕ್ಕೆ ಅವಳಿಗೂ ಹೆದರಿಕೆ ಇದೆ. ಅವರು ಮನುಷ್ಯರು ಹೆದರ್ತಾರೆ. ಅವ್ರಿಗಿರುವಂಥ ಸಾಮಗ್ರಿಗಳು, ಬುಲೆಟ್ಗಳು, ಮದ್ದುಗುಂಡುಗಳು ಹಾಗೂ ಬೇರೆ ರೈನ್ ಕೋಟ್ ಇರಲಿ ಅಥವಾ ಅವ್ರಿಗೆ ಪ್ರಾಪರ್ ಕಿಟ್ಟಿಂಗ್ ಆಗಬೇಕು. ಅಂದರೆ ಮಾತ್ರ ಅವ್ರು ಕೆಲಸ ಮಾಡಿ. ಮತ್ತು ಒಳ್ಳೆ ವೆಹಿಕಲ್ಗಳು ಬೇಕು, ರಾತ್ರಿ ಫೋನ್ ಮಾಡಿದಾಗ ಹೋಗಬೇಕು. ಮೆಸೇಜ್ಗಳು ಈಗ ಭಾಳಷ್ಟು ಮೆಸೇಜ್ ಬರ್ತಾ ಇದೆ, ಬಟ್ ಆ ಮೆಸೇಜ್ಗೆ ಅವರು ಕೆಲಸ ಮಾಡಲಿಕ್ಕೆ ಸ್ಪಂದನೆ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಕಡೆಯಲ್ಲಿ ಆನೆ ಬರ್ತಾರೆ, ಯಾವ ಕಡೆ ಹೋಗೋದು ಅಂತ ಹೇಳುವಂಥದ್ದು ಒಂದು. ಮತ್ತು ಅದರಲ್ಲಿ ಅವರು ಟ್ರೈನಿಂಗ್ ಆಗಿರಬೇಕು. ಇದು ಅಲ್ಲಿ ಎಲ್ಲೋ ಲೋಪದೋಷ ಕಾಣುತ್ತೆ ಅಂತ ಅನಿಸ್ತಾ ಇದೆ. ಸರ್, ಈಗ ಆನೆ ಶಿಬಿರ ಇದೆ ನಮ್ಮ ಮತ್ತಿಗೋಡಲ್ಲಿ. ಆ ಭಾಗದಲ್ಲಿ ಒಂದಷ್ಟು 1 ಕಿಲೋಮೀಟ್ರ್ ದೂರ ಆನೆನ ಯಾರು ನೋಡಬಾರ್ದು ಅಂತ ಮರದ ದಿಮ್ಮಿಗಳನ್ನೆಲ್ಲ ರೋಡ್ ಸೈಡಲ್ಲಿ ಹಾಕಿರ್ತಾರೆ. ಇದು ಒಂದು ಅಪಘಾತಕ್ಕೆ ವಾಹನ ಸವಾರರಿಗೆ ಇದು ಆಹ್ವಾನ ಕೊಟ್ಟಂಗೆ. ಈಗ ಹೆದ್ದಾರಿಲಿ ಏನಾಗಿದೆ ಅಂತ ಹೇಳುವಾಗ ಅಲ್ಲಿ ಆನೆ ವೀಕ್ಷಕನ ನೋಡಲಿಕ್ಕೆ ಬರುವಂಥವ್ರು ಅಲ್ಲಿ ಸೈಡಲ್ಲಿ ಒಂದು 4:15 ಆದಾಗ ಆನೆ ಕೈಲಿ ತಗೊಂಡು ಬಂದು ಆನೆ ಸಹಾಯದಿಂದ ದಿಮ್ಮಿಗಳನ್ನು ಇಡ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಹೋಗೋ ಬರೋ ವೆಹಿಕಲ್ಗಳು ಅಲ್ಲಿ ನಿಂತ್ಕೊಂಡು ಆನೆನ ನೋಡ್ತಾರೆ ಅಂತ ಹೇಳೋ ಕಾರಣಕ್ಕಾಗಿ ಅಲ್ಲಿ ದಿಮ್ಮಿಗಳು ಇಡ್ತಾರೆ. ಅದು ಹೈವೇ. ಸೊ ರಾತ್ರಿ ವೇಳೆ ಭಾಳಷ್ಟು LED ಲೈಟ್ಗಳು ಹಾಕ್ಕೊಂಡು ವೆಹಿಕಲ್ಸ್ ಬರುವಾಗ ಆ ಸೈಡ್ಗೆ ಗಾಡಿ ತೆಗಲಿಕ್ಕೆ ಸೈಡ್ಲಿಗೆ ಆಗೋದಿಲ್ಲ. ಅದರಿಂದ ಭಾಳಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ. ಹಾಗೂ ರೋಡ್ ಹಂಪ್ಗಳು ಒಂದು 23-25 ರೋಡ್ ಹಂಪ್ಗಳು ಹಾಕಿದ್ದಾರೆ. ಯಾರಾದರೂ ಎಮರ್ಜೆನ್ಸಿ ಆಸ್ಪತ್ರೆಗೆ ತಗೊಂಡು ಹೋಗೋರಿಗೆ ರೋಡ್ ಹಂಪ್ನಿಂದ ಭಾಳಷ್ಟು ತೊಂದರೆಗಳು ಆಗ್ತಾ ಇದೆ. ಅವ್ರು ಹುಣಸೂರಿಗೆ ತಲುಪಬೇಕಾದ್ರೂ ಹಳ್ಳೂರುವರೆಗೆ ರೋಡ್ ಹಂಪ್ಸ್ಗಳಿದೆ. ಮತ್ತು ಇದನ್ನು ಸೈಡಲ್ಲಿ ಇರೋದನ್ನು ಅವರು ತೆರವು ಮಾಡಿ ಸಾಯಂಕಾಲ ಅದು ಇಡದಂತೆ ಮೊನ್ನೆ ನಾವು ಪ್ರತಿಭಟನೆಯಲ್ಲಿ ರೈತ ಸಂಘದ ಪ್ರಮುಖರು ರೈತ ಗಮನಕ್ಕೆ ತಂದಿದ್ದಾರೆ. ಅದನ್ನು ಇಡಬಾರ್ದು ಅಂತ ಹೇಳುವಂಥದ್ದು. ಮತ್ತು ಎರಡನೇದು, ಅವರು ಗೇಟ್ನಲ್ಲಿ ಕಲೆಕ್ಷನ್ ಮಾಡೋದು, ಕರ್ನಾಟಕ ರಾಜ್ಯದ ಗಾಡಿಗಳನ್ನು ಬಿಟ್ಟು ಹೊರ ಜಿಲ್ಲೆಯ ಅಥವಾ ಹೊರ ರಾಜ್ಯದ ವೆಹಿಕಲ್ಗಳಿಗೆ 20 ರೂಪಾಯಿಯಾಗಿ ಕಲೆಕ್ಷನ್ ಮಾಡ್ತಾರೆ. ಅದು ರೋಡ್ ಸೈಡ್ ಕ್ಲೀನ್ ಮಾಡಲಿಕ್ಕೆ ಅಂತ. ಕನಿಷ್ಠ ಪಕ್ಷ ನಮ್ಮ ಅಂದಾಜಿಗೆ ಒಂದು ದಿನಕ್ಕೆ 10,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. ಯಾಕಂದರೆ ಅಷ್ಟು ವೆಹಿಕಲ್ಗಳು ಬರುತ್ತೆ. ಕರ್ನಾಟಕ ರಿಜಿಸ್ಟ್ರೇಷನ್ ಅಲ್ಲದೆ ಬೇರೆ ಬೇರೆ ರಾಜ್ಯದ, ಕೇರಳ ಇರ್ಬೋದು, ತಮಿಳುನಾಡು, ಅದು ದೊಡ್ಡ ಮೊತ್ತದ ಕಲೆಕ್ಷನ್, ಹಣ ಎಲ್ಲ ಎಲ್ಲಿಗೆ ಹೋಗುತ್ತೆ. ಈ ಒಂದು ಆನೆ ದಾಳಿ ಸಂದರ್ಭ CCF ಅಥವಾ ACF ಮೇಲೇ ಒಂದು ಪೊಲೀಸ್ ಕೇಸ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶನೇ ಆಗ್ತಾ ಇಲ್ಲ ಸರ್ ಏನಾದರೂ? ಅದು ನಾವೀಗ ಇತ್ತೀಚೆಗೆ ಸಿದ್ದಾಪುರಲ್ಲಿ ನಡೆದಾಗ ನಾವು ರೈತ ಸಂಘದ ಮೂಲಕ ಅದಕ್ಕೊಂದು ಕರೆ ಕೊಟ್ಟಿದ್ದೇವೆ. ನಾವು ಯಾರು
ಕರ್ತವ್ಯ ಲೋಪವಾಗಿದ್ದಾರೆ ಅವರು CCF ಮೇಲೆ ACF ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡಿಬಿಟ್ಟು ಅವ್ರನ್ನ ಕೋರ್ಟಿಗೆ ತಗೊಂಡು ಬಂದು ಅವ್ರ ಮೇಲೆ ವಿರುದ್ಧ ಕೇಸ್ ಹಾಕಬೇಕು. ಯಾಕಂದರೆ ನಮ್ಮ ತೋಟದಲ್ಲಿ ಏನಾದರೂ ನಡೆದಾಗ ಅವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಈಗ ಮರ ಹೋಯ್ತು, ಮರ ಕಾಗುತ್ತೆ ಅದೇ ರೀತಿ ನಾವು ನಮ್ಮ ತೋಟದಲ್ಲಿ ಬಂದು ಆನೆ ತುಳಿದಾಗ ಆನೆ ಯಾರಿಗೆ ಸೇರುತ್ತೆ? ಅರಣ್ಯಾಧಿಕಾರಿಗಳು. ಸೊ CCF ACFನ ನೇರ ಹೊಣೆ ಬಂದು ಕಂಪ್ಲೇಂಟ್ ಮಾಡಿದಾಗ ಇಂಥದ್ದು ಬಹುಶಃ ಅವರು ಎಚ್ಚೆತ್ತುಕೊಳ್ಳುವಂಥ ಕೆಲಸಗಳು ನಡೆಯುತ್ತದೆ. ಸರ್, ಈಗ ವಿಶೇಷವಾಗಿ ಕಾಡೆ ಮೇಡಮ್ ಅನಸೂಮಯ್ಯನವರು ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಕಳೆದ 15 ವರ್ಷಗಳಿಂದ ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನಡೆದಂಥ ಹೋರಾಟದಲ್ಲಿ ರೈತರೆಲ್ಲ ಒಟ್ಟಾಗಿ ಸೇರಿದ್ರು ಅಂತ ನಿಮ್ಗೆ ಅನಿಸ್ತದೆ ಸರ್ ಈ ದೊಡ್ಡ ಹೋರಾಟಕ್ಕೆ? ಇದು ರೈತ ಸಂಘ ಕರೆ ಕೊಟ್ಟಿದ್ದು ಎಲ್ಲ ಬೆಳೆಗಾರರಿಗೆ ಅನುಕೂಲವಾಗಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಬಂಧನ ಕೊಟ್ಟಿದ್ದು. ಅವರು ಮುಂದಾಳತ್ವದಲ್ಲಿ ಇದಕ್ಕೇನು ಪ್ರತಿಭಟನೆ ಮಾಡಬೇಕು ಅಥವಾ ಇವರಿಗೆ ಅರಣ್ಯ ಇಲಾಖೆ ಎಲ್ಲಿ ತಪ್ಪಿದೆ ಅದನ್ನು ಸರಿ ಮಾಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ವಿ. ಭಾಳಷ್ಟು ಜನ ಸೇರಿದ್ರು. ಆದರೆ ಇನ್ನೂ ಅವರು ಮನೆಯಲ್ಲಿ ಕೂರಬಾರ್ದು. ಇಂಥದ್ದೊಂದು ಸಮಯದಲ್ಲಿ ಅವರು ರೋಡಿಗೆ ಬಂದು ನಮ್ಮ ಜೊತೆ ಪ್ರತಿಭಟನೆ ಮಾಡಿ, ಈಗ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೋರಾಟ ಮೂಲಕನೇ. ಯಾವಾಗ ಹೋರಾಟ ಮಾಡ್ತೀವಿ, ಹೋರಾಟ ಎಲ್ಲಿವರೆಗೆ ನಾವು ಮಾಡಬೇಕು ಅಂದರೆ ನಾವು ಎಲ್ಲಿ ಜಯ ಸಿಕ್ಕುವವರೆಗೆ ನಾವು ಹೋರಾಟ ಮಾಡಲೇಬೇಕು. ಇದು ನಿರಂತರವಾಗಿ ರೈತ ಸಂಘ ಇದನ್ನು ಮುಂದಡಿಸುತ್ತೆ. ಎಲ್ಲ ಊರಿನವರು ಎಲ್ಲ ಸಂಘಟನೆಗಳು ಇದಕ್ಕೆ ಸಾಥ್ ನೀಡುತ್ತೆ. ಇನ್ನು ಬಹುಶಃ ಇನ್ನು ಮುಂದೆ ಎಲ್ಲಾದರೂ ಸಾವು ನಡೆದಾಗ ಕೊಡಗು ಬಂದಾಗೋದು ಅಂತೂ ಖಚಿತವಾಗುತ್ತೆ. ಸರ್, ಈಗ ಆನೆ ಕಂದಕ, ಫೆನ್ಸಿಂಗು ಇದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ಹಣ ಬರ್ತಾ ಇದೆ ಸರ್. ಶಾಸಕರು ಹೇಳಿದ್ದಾರೆ ನಾನು 21 ಕಿಲೋಮೀಟ್ರಿಗೆ ಏನು ಬ್ಯಾರಿಕೇಡ್ ಮಾಡಬೇಕು ಅದಕ್ಕೂ ಹಣ ಕೊಟ್ಟಿದ್ದೀನಿ. ಸರ್, ಇದೆಲ್ಲ ಕರೆಕ್ಟಾಗಿ ಅಲ್ಲಿ ಯುಟಿಲೈಸ್ ಆಗ್ತಾ ಇದೆಯಾ? ಕ್ವಾಲಿಟಿ ವರ್ಕ್ ಏನಾದರೂ ಆಗ್ತಾ ಇದೆ ಅಂತ ಗಮನಿಸಿದ್ರಾ? ಇಲ್ಲ, ಈಗ ನಾವು ಹೇಳಿದಾಗ 15 ವರ್ಷದ ಹಿಂದೆ ಕುಂಜರಾಮನ ಕಟ್ಟೆ, ಚಾವುಂಡಿ ಮೂಲೆ ಮತ್ತು ನಾವು ಜಂಗಲಾಡಿವರೆಗೆ ಏನು ರೈಲ್ವೆ ಕಂಬಳಿ ಆಳಿಸಿದ್ರು ಅದೆಲ್ಲ ಈಗ ತುಕ್ಕಿಡ್ದೋಗಿದೆ. ಸೊ ಬೋಲ್ಟ್ ನಟ್ಗಳು ಲೂಸ್ ಆಗಿ ತುಕ್ಕಿಡ್ದು ಹೋಗಿದೆ. ಮತ್ತು ಕಂದಕಗಳು ನಿರ್ವಹಣೆ ಆಗುವಾಗ ಅವರು ಟೆಂಡರ್ ಕಳೆದು ಕಂದಕ ಮಾಡಬೇಕು. ಸೋಲಾರ್ ಫೆನ್ಸಿಂಗ್ ಕೊಡಿ, ಅದಕ್ಕೆ ಕರೆಕ್ಟಾಗಿ ಸೋಲಾರ್ ಫೆನ್ಸಿಂಗ್ ಮಾಡಬೇಕು, ಅದನ್ನು ಮಾನಿಟರ್ ಮಾಡಬೇಕು. ಈ ಥರದಲ್ಲಿ ಮಾನಿಟರಿಂಗ್ ಕೆಲಸ ಪಕ್ಕ ಕೆಲಸ ಮಾಡುತ್ತಿಲ್ಲ. ಮತ್ತು ಮೇಯ್ನಾಗಿ ಏನು ಅಂತ ಹೇಳಿದ್ರೆ ಕಂಟಿನ್ಯೂಯೇಷನ್ ಇಲ್ಲ. ಈಗ ಎಲ್ಲಿ ರೈಲ್ವೆ ಬಾಲಿಕಡು ತಿತಿಮತ್ತಿಯಿಂದ ಮರಪಾಲವರೆಗೆ ಎಷ್ಟು ಗ್ಯಾಪ್ಗಳಿದೆ ಅಷ್ಟು ಗ್ಯಾಪ್ಗಳು ಫಿಲ್ ಆಗಬೇಕು. ಅದನ್ನು ಗಾಡಿಗಳು ಓಡಾಡಲಿಕ್ಕೆ ಅಥವಾ ಮೂಲನಿಸಿವರೆಗೆ ಹೋಗಬೇಕು ಅಂತ ಹೇಳುವಾಗ ನಾವು ಎಲ್ಲೆಲ್ಲಿ ಗ್ಯಾಪ್ ಕೊಟ್ಟಿದ್ದೀವಿ ಅಲ್ಲೆಲ್ಲ ಆನೆಗಳು ಬರ್ತಾ ಇದೆ. ಅದು ಕಂಟಿನ್ಯೂಸ್ ಆಗಿ ಅಚ್ಚುಕಟ್ಟಾಗಿ ಮಾಡಿದಾಗ ಮಾತ್ರ, ಕಾಂಕ್ರೀಟ್ ಪಿಲ್ಲರ್ಸ್ ಹಾಕಿ ಮಾಡಿದಾಗ ಇದಕ್ಕೊಂದು ಬಹುಶಃ ಆನೆ ನಿಯಂತ್ರಣಕ್ಕೆ ಬರ್ಬೋದು ಅನಿಸ್ತದೆ. ಸರ್, ಇವತ್ತು ಪ್ರತಿಭಟನೆಯಲ್ಲಿ ಸಂಜೆ ವೇಳೆ CCF ಅವ್ರು ಬಂದಿದ್ದರು. ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ತರಾಟೆಗೆ ತಗೊಂಡ್ರಿ, ಗೆರವು ಮಾಡಿದ್ರಿ. ಸರ್, ಅಂತಿಮವಾಗಿ ಅವ್ರು ಏನು ಹೇಳಿದ್ರು ಸರ್? ಯಾವ ರೀತಿ ಹೇಳಿದ್ರು? ನಮ್ಮ ರೈತ ಸಂಘ ಕೊಟ್ಟದಂಥ ಎಲ್ಲನೂ ನಾವು ಏನೆಲ್ಲ ಬೇಡಿಕೆ ಕೊಟ್ಟಿದ್ವಿ ಅದಕ್ಕೆಲ್ಲ ಒಪ್ಪಿದ್ದಾರೆ. ಬಹುಶಃ CCF 1 ಗಂಟೆಗೆ ಬಂದುಬಿಟ್ಟಿದ್ದಾರೆ. ಈಗ ನಮ್ಮ ಶಾಸಕರು ಬಂದಿದ್ದರು, ಸಂಸದರು ಕೂಡ ಬಂದಿದ್ದರು. ಅವರು ನಮ್ಮ ಕರೆಗೆ ಹೋಗ್ಕೊಟ್ಟು ನಮ್ಮ ಜೊತೆ ಬಂದು ಕೂತು ಪ್ರತಿಭಟನೆಯಲ್ಲಿ ಕೂತು ನಮ್ಮ ಜೊತೆ ಮಾತಾಡಿ ಚರ್ಚೆ ಮಾಡಿ ಏನಾಗಬೇಕು ಅಂತೇಳಿ ಶಾಸಕರೇ CCFಗೆ ಫೋನ್ನ ಮೂಲಕ ದೂರವಾಣಿ ಮೂಲಕ ಸಂಪರ್ಕಿದ್ರು. ಹಾಗೆ ಸಂಸದರು ಕೂಡ ನಮ್ಮ ಜೊತೆ ಕೂತಿದ್ರು. ಆದರೆ CCF ಇನ್ನೂ ಬೇಗ ಬರಬೇಕು. ಅವರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಬಹುಶಃ ಅವರು 1-2 ಗಂಟೆಗೆ ಬಂದಿದ್ರೆ 2 ಗಂಟೆಗೆ ನಮ್ಮ ಬಂದು ಅವತ್ತು ಬಂದು ನಿಲ್ಲಿಸಿ ಎಲ್ಲ ಸುಗಮವಾಗಿ ನಡೀತಿತ್ತು. ಅವರು ಎಲ್ಲೋ ಇಡವಿದ್ದಾರೆ, ಏನು ಆಗೋದಿಲ್ಲ ಅಂತ ಹೇಳುವಂಥದ್ದು ಅಲ್ಲ. ಇವತ್ತು ಮರಣಪಟ್ಟಿದ್ದು ಸುಮಾರು ಜನ ಹೇಳ್ತಾರೆ IG ಅವರ ಪತ್ನಿ ಸಂಧ್ಯಾ ಅವರು ಮರಣಪಟ್ಟಿದ್ದಕ್ಕೆ ಅಂತ. ಅಲ್ಲ, ಇದು ಖಂಡಿತವಲ್ಲ. ಇದು ನಮಗೆ ನಾವು ಯಾರು ಅದು ಕೂಲಿ ಕಾರ್ಮಿಕರು ಇರ್ಬೋದು, ಅದಕ್ಕೆ ಮುಂದಾಗಿರ್ಬೋದು, ಯಾರಾದರೂ ಕೂಡ ಇದು ನಮ್ಗೆ ಭಾಳಷ್ಟು ನಿರೀಕ್ಷಿತವಾಗಿ ಇದನ್ನು ನಾವು ಕಾಯ್ತಾ ಇದ್ದೋ. ಯಾವಾಗಾದ್ರೂ ಒಂದು ಸಂದರ್ಭ ಸಿಗಬೇಕು ಅಂತ ಹೇಳಿದ್ರೆ ಇದು ಸಮಯನ ಸದುಪಯೋಗಪಡಿಸಿ ಇನ್ನು ಮುಂದೆ ಕೂಡ ಇದೇ ರೀತಿ ಆದಾಗ ಕೂಡ ನಾವು ಉಗ್ರ ಪ್ರತಿಭಟನೆ ಹೋರಾಟಗಳು ನಿರಂತರವಾಗಿ ನಡೀತದೆ. ಸರ್, ಈಗೆಲ್ಲ ಸಾಕಷ್ಟು ಹೊಸ ತಂತ್ರಜ್ಞಾನಗಳು ಎಂಥದ್ದೆಲ್ಲ ಬಂದಿದೆ. ಆವಾಗ ಇನ್ಫಾರ್ಮೇಷನ್ ಕೊಡ್ಬೋದು. ತಮಗೆ ಗೊತ್ತಿರೋಂಗೆ ಯಾವುದನ್ನು ಬಳಸ್ಬೋದು ಸರ್? ಈಗ ಲೇಟೆಸ್ಟ್ ಟೆಕ್ನಾಲಜಿಗಳು ಬಂದಿದೆ. ಡ್ರೋನ್ ಮೂಲಕ, ಥರ್ಮಲ್ ಡ್ರೋನ್ ಬಂದಿದೆ. AI ಬಳಕೆ ಮೂಲಕ ಇಂಟ್ರಾ ಅಂತ ಹೇಳ್ತೀವಿ ನಾವು. ರಾತ್ರಿ ವೇಳೆ ಸಂಚರಿಸಿದಾಗ ರೇಸ್ ಮೂಲಕ ಮೆಸೇಜ್ಗಳು ಹೋಗುವಂಥದ್ದು. ಅದು ನಾವು ಡ್ರೋನ್ಗಳು ಹೇಳ್ತೀವಿ, ಅದನ್ನು ಅಳವಡಿಸ್ಕೋಬೇಕು. ಹಾಗೆ ರೇಡಿಯೋ ಕಾಲರ್ಗಳು. ಈಗ ಒಂದು ಕಾಲರ್, ಆನೆಗೆ ಒಂದು ಕಾಲರ್ ಹಾಕಿದ್ರೆ 2.5 ಲಕ್ಷ ರೂಪಾಯಿ ಆನೆ ಕಾಲರ್ಗೆ ಕಾಸ್ಟ್ ಆಗುತ್ತೆ. ಅದನ್ನು ರೀಚಾರ್ಜ್ ಮಾಡಬೇಕಾದ್ರೆ ಮುಂಚೆ ಸೌತ್ ಆಫ್ರಿಕಾದಿಂದ ಅದು ರೀಚಾರ್ಜ್ ಆಗುವಂಥದ್ದು. ಇದಕ್ಕೆ ಸಾಕಷ್ಟು ಹಣಗಳು ಬೇಕು ರೀಚಾರ್ಜ್. ಸುಮಾರು ಆನೆಗಳಿಗೆ ಇದು ಕಾಲರ್ಗಳು ಹಾಕಲಿಲ್ಲ. ಹಾಗೂ ಅಂಥದನ್ನೆಲ್ಲ ನಾವು ಬಳಸ್ಕೊಂಡು ಥರ್ಮಲ್ ಚಾರ್ಜಿಂಗ್, ಥರ್ಮಲ್ ಡ್ರೋನ್ ಮೂಲಕ, ಹಾಗೂ ನಾವೇನಂತ ಇಂಟ್ರಾ ಅಂತ ಹೇಳುವಂಥದ್ದು AI ನಾವು ಈಗ ಬಂದಿದೆ. AI ಎಲ್ಲಿ ಆನೆಗಳಿದೆ ಅದನ್ನ ಬಳಸಲೇಬೇಕು. ಅದನ್ನು ಅಳವಡಿಸ್ಕೊಂಡು ನಾವು ಅದನ್ನು ಮುಂದಕ್ಕೆ ಹೋಗುವಂಥದ್ದು ಒಳ್ಳೆಯದಾಗುತ್ತೆ. ಸರ್, ಈಗ ಕೊನೆಯದಾಗಿ ಸರ್, ಅಧಿಕಾರಿಗಳಿಗೆ, ನಿಮಗೆ ಎಲ್ಲ ಅಧಿಕಾರಿಗಳು ಕೂಡ ಸಂಪರ್ಕದಲ್ಲಿದ್ದಾರೆ. ಒಂದು ಗಾರ್ಡ್ ಆಗಿರ್ಬೋದು, ವಾಚರ್ ಆಗಿರ್ಬೋದು, CCF ಆಗಿರ್ಬೋದು, ACF ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಯಾವ ರೀತಿಯ ಒಂದು ಸಂದೇಶ ಕೊಡ್ಬೋದು ಸರ್ ನಿಮ್ಮ ಹೋರಾಟದ?
ನಾವು ಇಲ್ಲಿಗ ಸುಮಾರು ವರ್ಷಗಳಿಂದ ನಾವು ಎಲ್ಲ ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ. ಇದಕ್ಕೆ ಮೊದಲು ಈ ಜಂಗಲಾಡಿ, ಆಯ್ರಸುಳಿ ಈ ಜಾಗದಲ್ಲಿ ಹಳೆ CCF ಹೀರಾಲಾಲ್ ಅವರು, ಕಾಡೇಮಡ ಮನು ಸೋಮಯ್ಯ ರೈತ ಸಂಘದವರು ಪೂರ್ಣ ಸರ್ವೆ ಮಾಡಿ ಎಲ್ಲಿ ಕಂದಕಗಳನ್ನು ಮುಚ್ಚಬೇಕು ಅಂತಂದ್ರೆ ಸಂಪೂರ್ಣ ವರದಿಗಳನ್ನು ಹೀರಾಲಾಲ್ ಅವರು ಸರ್ಕಾರಕ್ಕೆ ಕೊಟ್ಟಿದೆ. ಈ ಸರ್ಕಾರದ ನಿರ್ಲಕ್ಷ್ಯವಾಗಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ಜಂಗಲಾಡಿಯಿಂದ ಆಯ್ರಸುಳಿ ಮರಪಾಲರವರೆಗೆ ಅದರಲ್ಲಿ ಅವರು ಮಾಡ್ತಾ ಇಲ್ಲ. ಸೊ ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ಸಂಪೂರ್ಣ ಬಂದ್ ಮಾಡಿದಾಗ ದಕ್ಷಿಣ ಭಾರತದಿಂದ ಸಪ್ಪರ್ ಸುಳ್ಗೋಡಿಯಿಂದ ಹಿಡಿದು ನಾವು ಪೊನ್ನಪೇಟೆವರೆಗೆ ನಾವು ಏನು ಆನೆಗಳನ್ನು ನಿಯಂತ್ರಿಸಬಹುದು. ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದೆ. ಮತ್ತು ಆಫೀಸರ್ಸ್ ಏನು ಅಂತಂದರೆ 2 ವರ್ಷ ಒಂದು ಆಫೀಸರ್ ಇರ್ತಾರೆ. ಅವರು ಈಗ ಮೊನ್ನೆ ಬಂದಿದ್ದ CCF ಕುಡಿ ಅವರು ಪರ್ಮನೆಂಟ್ ಆಗಿರ್ತಾರ ಅಂತ ಗೊತ್ತಿಲ್ಲ, ಅಲ್ಲ 1 ವರ್ಷ ಇರ್ತಾರೆ. ನಮ್ಗೆ ಹೊಸ ಅಧಿಕಾರಿ ಬಂದಾಗ ಚೇಂಜ್ ಆಗುತ್ತೆ. ಹಾಗೆ ನರ್ಸರಿ ಮಾಡ್ತಾ ಇದ್ದಾರೆ. ಆ ನರ್ಸರಿ ನಾವೇನು ಹೇಳೋದಂದ್ರೆ ನರ್ಸರಿದು ಗಿಡ ಮಾಡೋ ಅವಶ್ಯಕತೆಗಳಿಗಿಂತ ಅದನ್ನು ಅರಣ್ಯದಲ್ಲಿ ಬೆಳೆಸಬೇಕು. ಅರಣ್ಯದಲ್ಲಿ ಆನೆಗಳು ತಿನ್ನುವಂಥ ಹಣ್ಣು ಹಂಪಲು ಗಿಡಗಳು, ಹಲಸಿನ ಗಿಡಗಳನ್ನು ಅರಣ್ಯದೊಳಗೆ ಬೆಳೆಸಿ, ನೀರಿಗೆ ಕುಡಿಯುವ ನೀರು ಬೆರೆಸಿ ಆನೆಯನ್ನು ನೀವು ಸಾಕುವಂಥ ಆನೆನ ತೋಟಕ್ಕೆ ಬರದಂತೆ ನಿಯಂತ್ರಿಸೋದು. ಮತ್ತು ಅದು ಈಗ ಏನಂತಂದರೆ ಪಾಪ್ಯುಲೇಷನ್ನು, ಅದರದ್ದು ಪಾಪ್ಯುಲೇಷನ್ ನಾವು ಕಂಟ್ರೋಲ್ ಮಾಡುವಂಥ ಸ್ಥಿತಿಗಳು, ಇದನ್ನೆಲ್ಲ ನಾವು ಅಳವಡಿಸಬೇಕಾಗುತ್ತೆ. ಸರ್, ಈಗ ಈ ಕ್ಷೇತ್ರದ ಸಂಸದರು ಬಂದಿದ್ದರು, ನಾನು ಕೂಡ ಕೇಂದ್ರದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರು. ಸರ್, ನಿಮಗೆ ಅದಕ್ಕೊಂದು ಸಮಂಜಸವಾದಂಥ ಒಂದು ಉತ್ತರ ಸಿಕ್ಕಿದೆ ಅಂತ ಅನಿಸ್ತದೆ ನಿಮಗೆ? ಈಗ ನಮ್ಮ ಜೊತೆ ಅವರು ಕೂತು ಮಾತಾಡಿದ್ರು ಸಂಸದರವರು. ಬಹುಶಃ ಈ ಹೋರಾಟದಲ್ಲಿ ಅವರು ಬಂದರೆ, ಆದರೆ ನಾವೇನು ಹೇಳಿದಂದರೆ ಇದು ಕೇಂದ್ರ ಈಗ ಫಾರೆಸ್ಟ್ ಲ್ಯಾಂಡ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರಲ್ಲಿ ಬರುತ್ತೆ. ಅದೆಲ್ಲ ವೈಲ್ಡ್ ಲೈಫ್ ರೇಂಜು ಅಲ್ಲಿ ಬರುತ್ತೆ. ಅಲ್ಲಿ ನಾವು ಆದಿವಾಸಿಗಳು ಅದರ ಒಳಗಡೆ ವಾಸಿಸ್ತಿದ್ದಾರೆ, ಅವರಿಗೆ ಎಲ್ಲಿ ಸ್ಥಳಾಂತರ ಮಾಡ್ತಾ ಇದ್ದಾರಾ ಅಥವಾ ಅದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬಂದೋಬಸ್ತ್ ಆಗಿದೆಯಾ? ಆ ಹಣ ಕೇಂದ್ರ ಸರ್ಕಾರದಿಂದ ಬರುವಂಥ ಹಣಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸರಿಯಾಗಿ ಉಪಯೋಗ ಆಗ್ತಾ ಇದೆಯಾ ಅಂತ ಹೇಳುವಂಥದ್ದು. ಅಂತೂ ಮುಂದಿನ ದಿನಗಳಲ್ಲಿ ನಾವು ಬೆಳೆಗಾರರ ಒಕ್ಕೂಟ, ನಾವು ರೈತ ಸಂಘದವರು, ನಾವೆಲ್ಲರೂ ಸೇರಿ ನಮ್ಮ ಸಂಸದರ ಮೂಲಕ ನಾವು ಡೆಲ್ಲಿಯಲ್ಲಿ ಹೋಗಿ ಇದನ್ನು ಕೊಟ್ಟು ಕಂಪ್ಲೀಟಾಗಿ ನಾವು ಡಿಟೇಲ್ ಆಗಿ ನಾವು ಏನು ಆಗ್ತಾ ಇದೆ ಕೊಡಗಿನಲ್ಲಿ, ಏನು ನಡೀತಾ ಇದೆ ಅಂತ ಹೇಳುವಂಥನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಅದು ಭಾಳಷ್ಟು ಕೆಲಸಗಳು ಬಾಕಿ ಇದೆ. ಅದನ್ನು ನಾವು ಪೂರ್ತಿ ಮಾಡಿ ಅದರ ಕೆಲಸವನ್ನು ನಾವು ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ ಅವ್ರ ಮೂಲಕ. ಸರ್, ಇವತ್ತು ಸಂಸದರು ಹೇಳಿದ್ರು ಒಂದು ನಿಯೋಗನ ನಾನೇ ಖುದ್ದಾಗಿ ಕೇಂದ್ರಕ್ಕೆ ಕರ್ಕೊ ಹೋಗ್ತೀನಿ, ನಿಮಗೆ ಮೊದಲೇ ತಿಳಿಸ್ತೀನಿ ಅಂತೇಳಿ ಅವತ್ತೊಂದು ಸಂದೇಶನ ನಿಮಗೆ ಕೊಟ್ಟಿದ್ದಾರೆ. ಅದೇ ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಅದರ ಮೂಲಕ ನಾವು ಒಳ್ಳೆಯದು ಅಚ್ಚುಕಟ್ಟ ಒಂದು ಮೆಮೊರಾಂಡಮ್ ಮಾಡಿ ನಮ್ಮ ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ನಾವು ಈಗ ಒಂದು ತೋಟದಿಂದ ಒಂದು ತೋಟಕ್ಕೆ ಓಡಿಸಂತ ಅಂತ ಹೇಳೋದು ಅದು ತಮಾಷೆ ಆಟ ಆಗ್ಬಿಡುತ್ತೆ. ಈಗೆಲ್ಲ ಫಸಲು ಬರೋ ಟೈಮಲ್ಲಿ ಅದು ಈ ತೋಟದಿಂದ ಆ ತೋಟಕ್ಕೆ ಹೋಗುತ್ತೆ, ಆ ತೋಟದಿಂದ ಈ ತೋಟಕ್ಕೆ ಬರುತ್ತೆ. ಅದು ಅದಕ್ಕೆ ಪರಿಹಾರನೇ ಅಲ್ಲ. ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಶಾಶ್ವತವಾದ ಪರಿಹಾರ ಸಿಕ್ಕುವಂಥ ಕೆಲಸಗಳು ಆಗಬೇಕಾದ್ರೆ ನಾವು ಈಗ ಸಂಸದರವರು ಹೇಳಿದ್ವಿ, ಡೆಲ್ಲಿಗೆ ಹೋಗಿ ನಾವು ನಮ್ಮ ದಕ್ಷಿಣ ಕೊಡಗಿನ ಒಂದು ಭಾರತಗಳು ಬೇರೆ ಜಾಗದಲ್ಲಿ ಎಲ್ಲೆಲ್ಲಿಯೂ ಆನೆಗಳ ನಿಯಂತ್ರಣಕ್ಕೆ ನಾವು ತರುವಲ್ಲಿ ನಾವು ಎಲ್ಲೋ ಎಡವಿದ್ದೀವಿ. ಹೊಸ ಹೊಸ ತಂತ್ರಜ್ಞಾನದ ಮೂಲಕ ಇದನ್ನು ಬಳವಡಿಸ್ಕೊಂಡು ನಾವು ಭತ್ತ ಬೆಳಿಬೇಕು ಅಂತ ಹೇಳುವಾಗ ಬಹುಶಃ ನುಕ್ಯ ಗ್ರಾಮದಲ್ಲಿ ಅಮ್ಮ ಅಂದರೆ ಒಂದು 15 ಎಕರೆ ಭತ್ತ ಬಾಕಿ ಇರ್ಬೋದು ಅಷ್ಟೇ. ಬಾಕಿ ಎಲ್ಲರೂ ಪಾಳು ಬಿಟ್ಟುಬಿಟ್ಟಿದ್ದಾರೆ. ಭಾಳಷ್ಟು ತೋಟಗಳು ಪಾಳು ಬಿಟ್ಟು ಅದು ಆನೆ ಬರೋದರಿಂದ ಗದ್ದೆಗಳು ಪಾಳು ಬಿಟ್ಟಿದ್ದಾರೆ. ಅದರಿಂದ ಆನೆಗಳು ಬಂದು ಅಲ್ಲಿ ನಿಲ್ತಾ ಇದೆ. ಸೊ ಅಲ್ಲಿ ನಿಲ್ಲಬೇಕು ಅಂತಂದರೆ ಆನೆಗಳು ನಿಂತಾಗ ಬಹುಶಃ ಎಲ್ಲರ ತೋಟಗಳು ಅದು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಹಾಗೂ ಭತ್ತಗಳು ನಡುವ ಮೂಲಕ ಹಳೆ ಕೃಷಿಗೆ ನಾವು ವ್ಯಾಪಕ ಪೂರಕವನ್ನು ಕೊಡಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ಆನೆ ಮಾನವ ಸಂಘರ್ಷ ಇವತ್ತು ಏನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಹೇಳ್ತೀವಿ ನಾವು ತಿತಿಮತಿ ಭಾಗದಲ್ಲಿ, ಆ ಭಾಗದಲ್ಲಿರತಕ್ಕಂಥ ಸಮಸ್ಯೆಗಳನ್ನು ನಾವು ಮುಗಿಸಿದ್ರೆ ಈ ದಕ್ಷಿಣ ಕೊಡಗಿನ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತೇಳಿ ಅನುಭವಿ ಬೆಳೆಗಾರರಾಗಿರ್ತಕ್ಕಂಥ ಕಾಡಿನ ಮಧ್ಯೆನೇ, ತೋಟದ ಮಧ್ಯೆನೇ ಮತ್ತು ಈ ಒಂದು ಆನೆಯ ಮಧ್ಯೆನೇ ಜೀವನವನ್ನು ಕಳೆದಿರ್ತಕ್ಕಂಥ ಚಪ್ಪುಡಿರ ಕಾರ್ಯಪ್ಪನವರು ಹಲವು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯ ನಿರ್ಧಾರನ ಕೈಗೊಳ್ಳಿ, ಅಮಾಯಕ ಜೀವಗಳ ಬಲಿಯನ್ನು ತಡೀಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದಂಥ ಕಾರ್ಯಪ್ಪನವರಿಗೆ ಅನಂತ ಧನ್ಯವಾದ. ನಮಸ್ಕಾರ. ಬಂತೇನೋ ಕಟ್ಟ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.